ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಕಾಲಕ್ಕೆ ತಕ್ಕವಾಗಿ ಹೊಸ ತಳಿಗಳು ಮತ್ತು ಹೊಸ ರೇಷ್ಮೆ ಹಿಪ್ಪನೇರಳೆ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ. ಅವು ಭಾಳಷ್ಟು ಪೈಪ್ಲೈನ್ ಇರೋದು ಈಗ ಫೀಲ್ಡ್ಗೆ ಈಗ ತಲುಪ್ತಾ ಇದೆ. ಆಮೇಲೆ ಬೈ ವೋಲ್ಟೈನಿಗೆ ಏನು ಬೇಕು ಟೆಕ್ನಾಲಜಿ, ನಾವು ಇವತ್ತು ಇಡೀ ಪ್ರಪಂಚದಲ್ಲೇ ನಾವು ನಂಬರ್ 1 ಆಗಬೇಕಂದ್ರೆ ನಾವು ಯಾವ ಥರ ಟೆಕ್ನಾಲಜಿಯನ್ನು ಅಡ್ಯಾಪ್ಟ್ ಮಾಡ್ಕೋಬೇಕು ಅನ್ನೋದು ಒಂದು ಇದರಲ್ಲೇ ಹೊಸ ಟೆಕ್ನಾಲಜಿ ಇರ್ಬೋದು, ಶೂಟ್ ರೇರಿಂಗ್ ಇರ್ಬೋದು, ಮತ್ತು ಇಡೀ ನಮ್ಮ ಕರ್ನಾಟಕಕ್ಕೆ ರೋಟ್ರಿ ಮೌಂಟೇಜ್, ಜಪನೀಸ್ ಟೈಪ್ ಆಫ್ ರೋಟ್ರಿ ಮೌಂಟೇಜನ್ನು ಬಳಸಿ ನಮ್ಮ ರೈತರು 1 kgಗೆ ₹100 ಹೆಚ್ಚನ್ನು ಗಳಿಸ್ತಾ ಇದ್ದಾರೆ. ಇದು ಒಂದು ಬೆಸ್ಟ್ ಟೆಕ್ನಾಲಜಿ ಅಡ್ಯಾಪ್ಟ್ ಆಗಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ. ಮಾರ್ಕೆಟದಲ್ಲಿ ಹೈಯೆಸ್ಟಾಗಿ ಅದು ರೇಟನ್ನು ಪಡೆದಿದ್ದಾರೆ. ಆಮೇಲೆ ಅದಲ್ಲದೆ ನಾವು ಈಗ ಹೊಸ ಒಂದು ತಳಿಗಳು ಏನಂದರೆ ಅತಿ ಉಷ್ಣಾಂಶ ತಡೆಯುವಂಥ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಅವು ಟ್ರಯಲ್ಸನ್ನು ಕೊಟ್ಟಿದ್ದೀವಿ, ಅವು ಇದ್ದಾವೆ, ಬಂದಿದ್ದಾವೆ ಫೀಲ್ಡ್ಗೆ. ಸೊ ಭಾಳಷ್ಟು ಟೆಕ್ನಾಲಜಿಗಳನ್ನು ಅಡ್ವಾನ್ಸ್ಮೆಂಟ್ಸ್ ಮಾಡಿಸಿ ಬರೋ ದಿನಗಳಲ್ಲೇ ಎಲ್ಲ ರೈತರಿಗೆ ಇಳುವರಿ ಹೆಚ್ಚಾಗಿ ಮತ್ತು ಅವ್ರಿಗೆ ಎಲ್ಲ ರೀತಿಯಿಂದ ಆರ್ಥಿಕವಾಗಿ ಅವರೇ ಒಂದು ಸೆಲ್ಫ್ ಕೆಪಬಿಲಿಟಿ ಆಗಿರಲಿ ಅಂಥೇಳಿ ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡು ಮತ್ತು ನಮ್ಮ ಸ್ಟೇಟ್ ಸೆರಿಕಲ್ಚರ್ ಅವ್ರು ಕೈ ಜೋಡಿಸಿ ಇವನ್ನು ಪ್ರಯತ್ನ ಮಾಡ್ತಾಯಿದ್ವಿ. ಬರೋ ದಿನಗಳಲ್ಲಿ ಡೆಫಿನೆಟಾಗಿ ಚಿತ್ರದುರ್ಗ ಇನ್ನೂ ಒಂದು ಹೆಚ್ಚಿನ ಹೈಯೆಸ್ಟ್ ಪಾಯಿಂಟ್ಗೆ ಸೆರಿಕಲ್ಚರಲ್ಲೇ ಒಂದು ಗುರುತು ತೊಗೊತೆ ಅಂಥೇಳಿ ನನ್ನ ವಿಚಾರ ಇದೆ. ಅದೇ ರೀತಿಯನ್ನು ಒಂದು ಬೇರೆ ಇನ್ನೂ ಸ್ಕೀಮ್ಗಳನ್ನು ಹಮ್ಮಿಕೊಂಡು ರೈತರಿಗೆ ಇನ್ನೂ ಭಾಳ ಸೆಲ್ಫ್ ಕೆಪಬಿಲಿಟಿ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡೋದು. ಥ್ಯಾಂಕ್ ಯು.